ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಅನುದಿನವೂ ನಮ್ಮನ್ನು ತನ್ನ ವಾಕ್ಯದಲ್ಲಿ ಬಲಪಡಿಸುವ ದೇವರಿಗೆ ಸ್ತೋತ್ರವಾಗಲಿ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿಕೊಳ್ಳುವುದು ಎಂಬ ಮಾತಿನ ಅರ್ಥ ಅದು ಇಸ್ರಾಯೇಲ್ಯರ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಿತ್ತು. ದೇವರು ಐಗುಪ್ತರಿಗೆ ಕೊಟ್ಟ ಕೊನೆಯ ಎಚ್ಚರಿಕೆ ಯಾವುದು? ಪಸ್ಕ ಹಬ್ಬವು ಹಳೆ ಒಡಂಬಡಿಕೆಯಲ್ಲಿ ಯಾವುದನ್ನು ಮುನ್ಸೂಚಿಸಿತು? ಇಸ್ರಾಯೇಲ್ಯರ ಧಾರ್ಮಿಕ ಸಂವತ್ಸರದ ಬಗ್ಗೆ ದೇವರು ಏನನ್ನು ತಿಳಿಸಿದನು ಎಂಬುದನ್ನು ಧ್ಯಾನ ಮಾಡಿಕೊಳ್ಳೋಣ. ಆತ್ಮಿಕವಾಗಿ ಬಲ ಹೊಂದೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಕೀರ್ತನೆಗಳು 92, 12 ಮತ್ತು 13ನೇ ವಚನ. ಆತ್ಮೀಯ ವೀಕ್ಷಕರೇ, ಹೃದಯಪೂರ್ವಕವಾದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನೆಕಾಂಡ ಪುಸ್ತಕದ 10ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಹೇಳವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ವಿಮೋಚನೆಕಾಂಡ ಪುಸ್ತಕದ 11ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಇಸ್ರಾಯೇಲ್ಯರು ಐಗುಪ್ತರಲ್ಲಿ ಒಡವೆಗಳನ್ನು ಕೇಳಿಕೊಂಡದ್ದು, ಐಗುಪ್ತರ ಚೊಚ್ಚಲ ಮಕ್ಕಳ ಸಂಹಾರವಾಗುತ್ತದೆ ಎಂದು ಬೆದರಿಸಲ್ಪಟ್ಟದ್ದು ಎಂಬುದಾಗಿರುತ್ತದೆ. ಪ್ರಿಯರೇ, ಫರೋನೊಂದಿಗೆ ಸಂವಾದಗಳಲ್ಲಿ ಇದು ಕೊನೆಯ ಅಧ್ಯಾಯವಾಗಿದೆ. ಇಸ್ರಾಯೇಲರಿಗೆ ಐಗುಪ್ತದ ದಾಸತ್ವದ ನೊಗದಿಂದ ಬಿಡುಗಡೆಯಾಗುವ ಮೊದಲು ಐಗುಪ್ತರಿಗಾದ ಬಾಧೆಗಳಲ್ಲಿ ಕೊನೆಯದು ಅವರ ಚೊಚ್ಚಲ ಮಕ್ಕಳ ಸಂಹಾರ. ದೇವರೊಂದಿಗೆ ವಿರೋಧ ಕಟ್ಟಿಕೊಳ್ಳುವುದು ವ್ಯರ್ಥ ಸಾಹಸವೆಂದು ಫರೋಹನನು ಈಗಾಗಲೇ ತಿಳುಕೊಳ್ಳಬೇಕಾಗಿತ್ತು. ದೇವರು ದೀರ್ಘಶಾಂತನು, ಕ್ಷಮಿಸುವನು ಆಗಿದ್ದರೂ ಇಸ್ರಾಯೇಲ್ಯರು ಐಗುಪ್ತವನ್ನು ಬಿಡುವ ಸಮಯ ಹತ್ತಿರವಾಗಿದೆ ಎಂಬುದನ್ನು ಫರೋಹನನು ತಿಳಿದುಕೊಳ್ಳಬೇಕಾಗಿತ್ತು. ಪ್ರಿಯರೇ, ದೇವರೊಂದಿಗಿನ ಈ ಹೋರಾಟದಲ್ಲಿ ಇಡೀ ಐಗುಪ್ತವೇ ಫರೋಹನೊಂದಿಗೆ ನಿಂತಿದ್ದರಿಂದ ಅವರಿಗೆ ಸರಿಯಾದ ಪಾಠವನ್ನು ಕಲಿಸುವಂತೆ ದೇವರು ಐಗುಪ್ತದ ಮೇಲೆ ಕೊನೆಯ ಪೆಟ್ಟನ್ನು ಕೊಡುವುದು ಅಗತ್ಯವಾಗಿತ್ತು. ಮುಂದಕ್ಕೆ ಇಸ್ರಾಯೇಲ್ಯರು ಐಗುಪ್ತರಿಂದ ಆಭರಣಗಳನ್ನು ಕೇಳಿ ಪಡೆದದ್ದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 11ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಯೆಹೋವನು ಮೋಶೆಗೆ ಇಂತೆಂದನು, ಫರೋನಿಗೂ ಐಗುಪ್ತರಿಗೂ ಇನ್ನೊಂದು ಉಪದ್ರವವನ್ನು ಬರಮಾಡುತ್ತೇನೆ. ಅದು ಬಂದ ನಂತರ ಅವನು ನಿಮಗೆ ಇಲ್ಲಿಂದ ಹೋಗುವುದಕ್ಕೆ ಅಪ್ಪಣೆ ಕೊಡುವುದು ಮಾತ್ರವಲ್ಲ, ನಿಮ್ಮೆಲ್ಲರನ್ನು ಅಟ್ಟಿಬಿಡುವನು. ಆದುದರಿಂದ ಸ್ತ್ರೀ ಪುರುಷರೆಲ್ಲರೂ ತಮ್ಮ ತಮ್ಮ ನೆರೆಹೊರೆಯವರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೇಳಿಕೊಳ್ಳಬೇಕೆಂಬುದಾಗಿ ಜನರಿಗೆ ಸ್ಪಷ್ಟವಾಗಿ ಹೇಳು ಅಂದನು. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋಹನನ ಪ್ರಜಾಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು ಎಂಬುದೇ. ಪ್ರಿಯ ವೀಕ್ಷಕರೇ, ಆ ಐಗುಪ್ತರು ಮೋಶೆಯನ್ನು ಮಹಾಪುರುಷನೆಂದು ತಿಳುಕೊಂಡರು. ಈ ಭಾಗದಲ್ಲಿ ಕೇಳಿಕೊಳ್ಳುವುದು ಎಂಬ ಮಾತಿನ ಅರ್ಥ ತಮಗೆ ಬರತಕ್ಕ ಸಂಬಳವನ್ನು ಪಡೆದುಕೊಳ್ಳುವುದು ಎಂದು ಅರ್ಥ. ಇಸ್ರಾಯೇಲ್ಯರು ಅನೇಕ ವರ್ಷಗಳವರೆಗೆ ಗುಲಾಮರಾಗಿ ದುಡಿದಿದ್ದಾರೆ. ಆದರೆ ತಮ್ಮ ಕಷ್ಟದ ಕೆಲಸಗಳಿಗಾಗಿ ಯಾವ ಸಂಬಳವನ್ನೂ ಪಡೆದಿರಲಿಲ್ಲ. ಈಗ ಅವರು ತಮಗೆ ಬರತಕ್ಕದ್ದನ್ನು ಪಡೆಯಲಿಕ್ಕಿದ್ದಾರೆ. ಅವರು ಸ್ವತಃ ತಮ್ಮ ನೆರೆಯವರ ಬಳಿಗೆ ಹೋಗಿ ತಮಗೆ ಬರತಕ್ಕ ಸಂಬಳವನ್ನು ಕೇಳುವವರಿದ್ದರು.
ಐಗುಪ್ತರ ಮನಸ್ಸಿನಲ್ಲಿ ದೇವರು ಇಸ್ರಾಯೇಲ್ಯರ ಕಡೆಗೆ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಇಸ್ರಾಯೇಲ್ಯರಿಗೆ ನ್ಯಾಯವಾಗಿ ಸಲ್ಲಬೇಕಾದದನ್ನು ಸಂತೋಷದಿಂದಲೇ ಕೊಟ್ಟರು. ಪ್ರಿಯರೇ, ಮುಂದಕ್ಕೆ ಐಗುಪ್ತರ ಚೊಚ್ಚಲ ಸಂತಾನದ ಸಂಹಾರದ ಎಚ್ಚರಿಕೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 11ನೇ ಅಧ್ಯಾಯ 4ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಮೋಶೆ ಫರೋಹನಿಗೆ ಯೆಹೋವನು ಅಪ್ಪಣೆ ಮಾಡುವುದೇನೆಂದರೆ, ನಾನು ಮಧ್ಯರಾತ್ರಿಯಲ್ಲಿ ಐಗುಪ್ತರ ನಡುವೆ ಹಾದು ಹೋಗುವೆನು. ಆಗ ಸಿಂಹಾಸನದ ಮೇಲೆ ಕೂತಿರುವ ಫರೋಹನ ಚೊಚ್ಚಲ ಮಗನು ಮೊದಲುಗೊಂಡು ಬೀಸುವ ಕಲ್ಲಿನ ಹಿಂದೆ ಕೂತಿರುವ ದಾಸಿಯ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿ ಚೊಚ್ಚಲು ಮಕ್ಕಳೆಲ್ಲರೂ ಸಾಯುವರು. ಪಶುಗಳಲ್ಲೂ ಚೊಚ್ಚಲಾದವುಗಳೆಲ್ಲ ಸಾಯುವವು. ಆಗ ಐಗುಪ್ತ ದೇಶದಲ್ಲೆಲ್ಲ ದೊಡ್ಡ ಗೋಳಾಟ ಉಂಟಾಗುವುದು. ಅಂಥ ಗೋಳಾಟ ಈವರೆಗೆ ಎಂದೂ ಆಗಿಲ್ಲ, ಮುಂದೆಯೂ ಆಗುವುದಿಲ್ಲ. ಆದರೆ ಐಗುಪ್ತರಿಗೂ ಇಸ್ರಾಯೇಲರಿಗೂ ಯೆಹೋವನು ವ್ಯತ್ಯಾಸ ಮಾಡಿದ್ದಾನೆಂಬುದು ನಿಮಗೆ ತಿಳಿಯುವಂತೆ ಇಸ್ರಾಯೇಲ್ಯರಲ್ಲಿರುವ ಮನುಷ್ಯರ ಮೇಲಾಗಲಿ ಪಶುಗಳ ಮೇಲಾಗಲಿ ಒಂದು ನಾಯಿಯಾದರೂ ಬೊಗಳುವುದಿಲ್ಲ. ಆಗ ನಿನ್ನ ಪರಿವಾರದವರಾದ ಇವರೆಲ್ಲರೂ ನನ್ನ ಬಳಿಗೆ ಬಂದು ಅಡ್ಡಬಿದ್ದು, ನೀನು ನಿನ್ನ ಅಧೀನದಲ್ಲಿರುವ ಜನರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಬೇಕೆಂದು ಬೇಡುವರು. ಆಮೇಲೆ ನಾನು ಹೊರಟು ಹೋಗುವೆನು ಎಂದು ಹೇಳಿದನು. ಮೋಶೆ ಈ ಮಾತನ್ನು ಹೇಳಿ ಕಿಡಿಕಿಡಿಯಾಗಿ ಫರೋನನ್ನು ಬಿಟ್ಟು ಹೊರಟು ಹೋದನು. ಯೆಹೋವನು ಮೋಶೆಗೆ, ಫರೋಹನು ನಿಮ್ಮ ಮಾತನ್ನು ಕೇಳುವುದಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ಮಹತ್ಕಾರ್ಯಗಳನ್ನು ಹೆಚ್ಚಾಗಿ ನಡೆಸುವುದಕ್ಕೆ ನನಗೆ ಆಸ್ಪದವಾಗುವುದೆಂಬುದಾಗಿ ಹೇಳಿದನಷ್ಟೇ. ಮೋಶೆ ಆರೋನರು ಫರೋಹನ ಮುಂದೆ ಆ ಮಹತ್ಕಾರ್ಯಗಳನ್ನೆಲ್ಲ ಮಾಡಿದ್ದಾಗ್ಯೂ ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಫರೋಹನು ಇಸ್ರಾಯೇಲ್ಯರಿಗೆ ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಅಪ್ಪಣೆ ಕೊಡದೆ ಹೋದನು ಎಂಬುದೇ. ಪ್ರಿಯ ವೀಕ್ಷಕರೇ, ಫರೋಹನು ಇಸ್ರಾಯೇಲ್ಯರಿಗೆ ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಅಪ್ಪಣೆ ಕೊಡದೆ ಹೋದನು. ಐಗುಪ್ತರ ಚೊಚ್ಚಲ ಮಕ್ಕಳು, ಪಶು ಪ್ರಾಣಿಗಳ ಚೊಚ್ಚಲ ಸಂತಾನವು ಐಗುಪ್ತರ ದೇವತೆಗಳಿಗೆ ಸೇರಿದ್ದಾಗಿತ್ತು. ಈ ಚೊಚ್ಚಲ ಸಂತಾನವನ್ನು ಈಗ ದೇವರು ತನ್ನದೆಂದು ತೆಗೆದುಕೊಳ್ಳಲಿಕ್ಕಿದ್ದಾನೆ. ಇಸ್ರಾಯೇಲ್ಯರಿಗೂ ಐಗುಪ್ತರಿಗೂ ವ್ಯತ್ಯಾಸವಿದೆ ಎಂಬುದನ್ನು ಆತನು ತೋರಿಸಿಕೊಡಲಿದ್ದಾನೆ. ಈ ವ್ಯತ್ಯಾಸವು ಐಗುಪ್ತವನ್ನು, ಗೋಷೆನ್ ಸೀಮೆಯನ್ನು ಹಾದು ಹೋದ ಸಂಹಾರಕ ದೂತನಲ್ಲಿರಲಿಲ್ಲ. ಒಂದು ಜನಾಂಗ ಯಹೂದ್ಯರು, ಇನ್ನೊಂದು ಅನ್ಯರು ಎಂಬ ಅಂಶದಲ್ಲಿಯೂ ಇರಲಿಲ್ಲ. ಆದರೆ ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ ಹಚ್ಚಲ್ಪಟ್ಟ ರಕ್ತದಲ್ಲಿ ಈ ವ್ಯತ್ಯಾಸವಿತ್ತು. ರಕ್ತದಿಂದ ಸಂರಕ್ಷಿಸಲ್ಪಟ್ಟ ಮನೆಯನ್ನು ಸಂಹಾರಕ ದೂತನು ಮುಟ್ಟುತ್ತಿರಲಿಲ್ಲ. ಇದು ಯಹೂದ್ಯರ ಅತಿ ಪ್ರಾಚೀನ ಹಬ್ಬವಾದ ಪಸ್ಕ ಆಚರಣೆಯ ಆರಂಭವಾಗಿತ್ತು. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಮುನ್ಸೂಚನೆಯ ಸಂಗತಿಗಳಲ್ಲಿ ಪಸ್ಕ ಹಬ್ಬವು ಬಹು ಪ್ರಾಮುಖ್ಯವಾದದ್ದಾಗಿದೆ. ಪ್ರಿಯರೇ, ಇಲ್ಲಿಗೆ ವಿಮೋಚನಕಾಂಡ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಮುಂದೆ ನಾವು ವಿಮೋಚನಕಾಂಡದ 12ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 12ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸ್ರಾಯೇಲ್ಯರ ಧಾರ್ಮಿಕ ಸಂವತ್ಸರದ ಪ್ರಾರಂಭ, ಪಸ್ಕ ಹಬ್ಬದ ಆಚರಣೆಯು ಸ್ಥಾಪಿಸಲ್ಪಟ್ಟದ್ದು, ಚೊಚ್ಚಲ ಮಕ್ಕಳ ಸಂಹಾರವಾಗುವ 10ನೇ ಬಾಧೆ, ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಡಿಸಲ್ಪಟ್ಟದ್ದು ಎಂಬುದಾಗಿರುತ್ತದೆ. ಪ್ರಿಯರೇ, ಇಸ್ರಾಯೇಲ್ಯರ ಧಾರ್ಮಿಕ ಸಂವತ್ಸರದ ಪ್ರಾರಂಭ ಎಂಬ ವಿಚಾರವನ್ನು ನೋಡೋಣ. ಇಸ್ರಾಯೇಲ್ಯರು ಐಗುಪ್ತದಿಂದ ಬಿಡುಗಡೆಯಾದದ್ದರ ಸ್ಮಾರಕವಾಗಿ ಪಸ್ಕ ಹಬ್ಬದ ಆಚರಣೆಯು ಸ್ಥಾಪಿಸಲ್ಪಟ್ಟಿತು. ಇದರಿಂದಾಗಿ ಯೆಹೋವನು ಇಸ್ರಾಯೇಲ್ಯರನ್ನು ತನ್ನ ಜನವನ್ನಾಗಿ ದತ್ತು ತೆಗೆದುಕೊಂಡನು. ಇಸ್ರಾಯೇಲ್ ಜನಾಂಗವು ಯೆಹೋವ ದೇವರೊಂದಿಗೆ ಹೊಸ ಸಂಬಂಧಕ್ಕೆ ಸೇರಿಕೊಂಡಿದ್ದ ಜನಾಂಗವು. ಯೆಹೋವ ದೇವರೊಂದಿಗೆ ಹೊಸ ಸಂಬಂಧಕ್ಕೆ ಸೇರಿಸಿಕೊಂಡಿದ್ದರ ಅಸ್ತಿವಾರವು ಈ ಪಸ್ಕ ಹಬ್ಬದ ಆಚರಣೆಯ ಮೂಲಕ ಹಾಕಲ್ಪಟ್ಟಿತು. ವಿಮೋಚನಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯವು ಉನ್ನತವಾದದ್ದಾಗಿದೆ. ಇಲ್ಲಿ ನಾವು ಪಸ್ಕ ಹಬ್ಬದ ಆಚರಣೆಯ ಆರಂಭವನ್ನು ಕಾಣುತ್ತೇವೆ. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ತಿಳಿಸಿದ್ದರ ಚಿತ್ರಣವಾಗಿರುತ್ತದೆ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದಲ್ಲಿ ನಾವು ಕ್ರಿಸ್ತನನ್ನು ಕಾಣುತ್ತೇವೆ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ.
ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಆದಿಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು ಎಂಬುದೇ. ಪ್ರಿಯರೇ, ಈ ಅಧ್ಯಾಯವು ಹೊಸ ವಿಭಾಗಕ್ಕೆ ಪ್ರವೇಶಿಸುವುದಾಗಿದೆ. ಮೊದಲ ವಿಭಾಗದಲ್ಲಿ ಅಂದರೆ 1ರಿಂದ 11ನೇ ಅಧ್ಯಾಯದವರೆಗೆ ಬಿಡುಗಡೆಯ ನಾಯಕನಾದ ಮೋಶೆಯ ಕುರಿತಾಗಿ ಹೇಳಲಾಗಿದೆ. 12ರಿಂದ 14ನೇ ಅಧ್ಯಾಯದವರೆಗಿನ 2ನೇ ವಿಭಾಗದಲ್ಲಿ ಇಸ್ರಾಯೇಲ್ಯರ ಬಿಡುಗಡೆಯ ಕುರಿತಾಗಿ ಇದೆ. ಮೊದಲು ಬಿಡುಗಡೆ ಮಾಡುವವನು, ಈಗ ಬಿಡುಗಡೆ ನಿಜವಾಗಿ ಮೋಶೆಯಿಂದಲ್ಲ, ಅದು ಮೊದಲು ರಕ್ತದಿಂದ ಆಗಿದೆ. ಇದು ಪಸ್ಕ ಹಬ್ಬದ ಆಚರಣೆ, ಚೊಚ್ಚಲ ಸಂತಾನದ ಸಂಹಾರದ ನೆನಪು. ಬಳಿಕ 13 ಹಾಗೂ 14ನೇ ಅಧ್ಯಾಯಗಳಲ್ಲಿ ಕೆಂಪು ಸಮುದ್ರವನ್ನು ದಾಟಿದ್ದು, ಐಗುಪ್ತ ಸೈನ್ಯದ ಸಂಹಾರ, ಇದೆಲ್ಲವೂ ಶಕ್ತಿಯಿಂದಾದ ಕಾರ್ಯಗಳು. ದೇವರು ಅವರನ್ನು ರಕ್ತದಿಂದಲೂ ಶಕ್ತಿಯಿಂದಲೂ ಬಿಡುಗಡೆ ಮಾಡಿದನು. ಪ್ರಿಯರೇ, ನಮ್ಮ ವಿಮೋಚನೆಯು ಹಾಗೆಯೇ ರಕ್ತದಿಂದಲೂ ಶಕ್ತಿಯಿಂದಲೂ ಆಗುವಂತಾದು. ಯೇಸು ಕ್ರಿಸ್ತನ ಕ್ರೂಜೆಯ ಮೇಲೆ ಸುರಿಸಿದ ರಕ್ತವು ನಮ್ಮ ಪಾಪಕ್ಕೆ ಕೊಡತಕ್ಕ ಬೆಲೆಯನ್ನು ಕೊಟ್ಟಿರುತ್ತದೆ. ನಮ್ಮ ಪಾಪ ತುಂಬಿದ ಹೃದಯಗಳಲ್ಲಿ ಪರಿಶುದ್ಧಾತ್ಮನ ಶಕ್ತಿಯು ಅದನ್ನು ನಿಜವಾಗಿ ಹಾಗೂ ಕ್ರಿಯಾಶೀಲವನ್ನಾಗಿ ಮಾಡುತ್ತದೆ. ಜಕರ್ಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬೀ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ ಎಂಬುದೇ. ಪ್ರಿಯರೇ, ಬಿಡುಗಡೆಯು ಕ್ರೂಜೆಯಲ್ಲಿ ಕರ್ತನಾದ ಯೇಸು ಮಾಡಿ ತೀರಿಸಿದ ಕಾರ್ಯ ಹಾಗೂ ನಮ್ಮಲ್ಲಿ ಪರಿಶುದ್ಧಾತ್ಮನು ಮಾಡುವ ಕಾರ್ಯವಾಗಿದೆ. ನೋಡಿರಿ ಪ್ರಿಯರೇ, ಈ ಅಧ್ಯಾಯದ ಮೊದಲ 2 ವಚನಗಳಲ್ಲಿ ಒಂದು ಜನಾಂಗವು ಉಂಟಾದದ್ದರ ಕುರಿತಾಗಿ ಹೇಳಿಯದೆ. ಇಸ್ರಾಯೇಲು ಐಗುಪ್ತವನ್ನು ಪ್ರವೇಶಿಸಿದಾಗ ಅದು ಒಂದು ಕುಟುಂಬವಾಗಿ ಮಾತ್ರ ಇತ್ತು. ಐಗುಪ್ತದಿಂದ ಹೊರಟು ಹೋಗುವಾಗ ಒಂದು ಜನಾಂಗವಾಗಿ ಹೋದರು. ಇಲ್ಲಿ ಆಸಕ್ತಿಯ ವಿಚಾರವೆಂದರೆ ದೇವರು ಕುಟುಂಬದ ಮೇಲೆ ತನ್ನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಾನೆ. ಯಾಕಂದರೆ ಕುಟುಂಬದಲ್ಲಿನ ಕಲ್ಲುಗಳ ಮೇಲೆಯೇ ಜನಾಂಗವು ಕಟ್ಟಲ್ಪಡುತ್ತದೆ. ಫರೋಹನು ಹುಲ್ಲನ್ನು ಕೊಡದೆ ಇಟ್ಟಿಗೆಗಳನ್ನು ಕಟ್ಟಲು ಇಸ್ರಾಯೇಲ್ಯರನ್ನು ಬಲಾತ್ಕರಿಸಿದ್ದು ನೆನಪಿದೆಯಲ್ಲವೇ? ಇಸ್ರಾಯೇಲ್ಯರು ದಾಸತ್ವದಲ್ಲಿದ್ದ ಕಾಲವೆಲ್ಲ ದೇವರು ಒಂದು ಜನಾಂಗವನ್ನು ಕಟ್ಟುವುದಕ್ಕಾಗಿ ವ್ಯಕ್ತಿಗಳೆಂಬ ಹುಲ್ಲಿನ ಮೂಲಕ ಅವರನ್ನು ಇಟ್ಟಿಗೆಗಳನ್ನಾಗಿ ಮಾಡಿದನು. ಒಂದು ಹಳೆಯ ಮಾತು ಹೀಗಿದೆ, ಯಾವ ಜನಾಂಗವಾದರೂ ಆ ಜನಾಂಗದ ಕುಟುಂಬಗಳಿಗಿಂತ ಬಲವಾಗಿರುವುದಿಲ್ಲ ಎಂದು. ಪ್ರಿಯರೇ, ಇಸ್ರಾಯೇಲ್ಯರ ಸಮಯ ಸಮೀಪವಾಗಿದೆ. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಡುವ ಸಮಯದ ಗಣನೆ ಈ ಅಧ್ಯಾಯದಿಂದ ಆರಂಭವಾಗುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲ್ಯರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿ ಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು ಎಂಬುದೇ. ಪ್ರಿಯರೇ, ಈ ವಚನದಲ್ಲಿ 2 ಪ್ರಾಮುಖ್ಯ ಅಂಶಗಳಿವೆ. ಒಂದು ರಕ್ತ, ಇನ್ನೊಂದು ಕುಟುಂಬ. ನೋಡಿರಿ, ಇಸ್ರಾಯೇಲ್ಯರು ಒಂದು ಜನಾಂಗವಾಗಿದ್ದಾರೆ ಮತ್ತು ದೇವರು ಅವರನ್ನು ಬಿಡುಗಡೆ ಮಾಡಲಿದ್ದಾನೆ. ಆದರೆ ಇದನ್ನು ಆತನು ಕುಟುಂಬಗಳಾಗಿ ಹಾಗೂ ಕುಟುಂಬದಲ್ಲಿನ ವ್ಯಕ್ತಿಗಳಾಗಿ ಮಾಡಲಿದ್ದಾನೆ. ಪ್ರತಿ ಮನೆಯವರು ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಬೇಕು. ಕುರಿಮರಿಯು ಬಾಗಿಲ ನಿಲುವುಗಳ ಮೇಲೆ ಹಚ್ಚತಕ್ಕ ರಕ್ತದ ಸೂಚನೆಯಾಗಿದೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 4ನೇ ವಚನವನ್ನು, ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರ ಮರಿಗಳನ್ನು ತೆಗೆದುಕೊಳ್ಳಲಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಚನದಲ್ಲಿ ಕುರಿಮರಿಯು ಒಂದು ಮನೆಗೆ ಸಾಕಾದಷ್ಟು ಚಿಕ್ಕದಾಗಿರುವ ಕುರಿತಾಗಿ ಹೇಳಲ್ಪಟ್ಟಿಲ್ಲ. ಈ ರೀತಿ ಆಗಲಿಕ್ಕಿಲ್ಲ. ಒಂದು ಮರಿ ಸಾಕಾದದ್ದಾಗಿರುತ್ತದೆ. ಆದರೆ ಕುಟುಂಬವೂ ಚಿಕ್ಕದಾಗಿದ್ದು ಇಡೀ ಮರಿಯನ್ನು ಉಪಯೋಗಿಸಲು ಆಗದೆ ಹೋಗಬಹುದು. ದೇವರು ಕುಟುಂಬದ ಪ್ರತಿಯೊಬ್ಬರ ಕುರಿತು
ಚಿಂತಿಸುವನಾಗಿದ್ದಾನೆ. ಪ್ರತಿಯೊಂದು ಕುಟುಂಬವೂ ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಬೇಕು. ಆದರೆ ಒಂದು ವೇಳೆ ಆ ಕುಟುಂಬದಲ್ಲಿ ಮಕ್ಕಳಿಲ್ಲದಿದ್ದರೆ ಅಥವಾ ಮಕ್ಕಳು ವಿವಾಹವಾಗಿ ಬೇರೆ ವಾಸಿಸುತ್ತಿದ್ದರೆ ಆಗ ಈ ಕುಟುಂಬವು ಅದೇ ಸ್ಥಿತಿಯಲ್ಲಿರುವ ಬೇರೊಂದು ಕುಟುಂಬದೊಂದಿಗೆ ಸೇರಿ ಕುರಿಮರಿಯನ್ನು ಹಂಚಿಕೊಳ್ಳಬಹುದು. ಪ್ರತಿ ಕುಟುಂಬದ ಪ್ರತಿ ಸದಸ್ಯನಿಗೂ ಕುರಿಮರಿಯ ಒಂದು ಪಾಲು ಸಿಗಬೇಕಾಗಿತ್ತು. ಪ್ರಿಯರೇ, ಪಸ್ಕದ ಆಚರಣೆಯು ವೈಯಕ್ತಿಕವಾದ ಆಚರಣೆಯಾಗಿದ್ದಿತ್ತು. ಅದು ಇಡೀ ಜನಾಂಗದ ಬಿಡುಗಡೆ. ಆದರೆ ಕುಟುಂಬ ಕೇಂದ್ರಿತವಾದದ್ದಾಗಿತ್ತು. ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಸ್ವೀಕರಿಸಬೇಕಾಗಿತ್ತು. ಹೀಗೆ ಪಸ್ಕ ಹಬ್ಬವು ಒಂದು ಕುಟುಂಬದ ಹಬ್ಬವಾಗಿತ್ತು. ಪ್ರಿಯ ವೀಕ್ಷಕರೇ, ದೇವರು ವ್ಯಕ್ತಿಗಳನ್ನು ರಕ್ಷಿಸುವ ವಿಧಾನವನ್ನು ತಿಳಿಸುತ್ತಿದ್ದಾನೆ. ಒಬ್ಬನು ತಾನು ಒಂದು ಜನಾಂಗದ ಭಾಗವಾಗಿದ್ದ ಮಾತ್ರಕ್ಕೆ ರಕ್ಷಿಸಲ್ಪಡುವುದಿಲ್ಲ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿನ ಸೆರೆಯ ಯಜಮಾನನು ನಂಬಿದ್ದರಿಂದ ಮನೆಯ ಇತರರಿಗೆ ರಕ್ಷಣೆ ಸಿಕ್ಕಿದ್ದಲ್ಲ. ಪ್ರತಿಯೊಬ್ಬನು ಕುರಿಮರಿಯಾದ ಕ್ರಿಸ್ತನೊಂದಿಗೆ ಸಂಬಂಧ ಹೊಂದಿದ್ದರಿಂದ ಇದು ಇಲ್ಲಿಯೂ ಸತ್ಯವಾದದ್ದಾಗಿದೆ. ಪ್ರತಿಯೊಬ್ಬನು ತನ್ನ ವೈಯಕ್ತಿಕ ನಂಬಿಕೆಯನ್ನು ತೋರಿಸಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನೂ ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ಸಹ ಎಂಬುದಾಗಿ ನೋಡುತ್ತೇವೆ. ಇದರ ಅರ್ಥ ನೀನು ನಂಬಿದರೆ ನಿನ್ನ ಮನೆಯವರು ರಕ್ಷಿಸಲ್ಪಡುವರೆಂದು ಅಲ್ಲ. ಮನೆಯವರೂ ನಂಬಿದರೆ ಮಾತ್ರ ಅವರೂ ರಕ್ಷಣೆ ಹೊಂದುವರು. ಮನೆಯ ಬಾಗಿಲ ನಿಲುವು ಪಟ್ಟಿಗಳ ಮೇಲೆ ಹಚ್ಚಲ್ಪಟ್ಟ ರಕ್ತದ ಆಶ್ರಯದೊಳಗೆ ಬಂದವರು ಮಾತ್ರವೇ ರಕ್ಷಿಸಲ್ಪಡುತ್ತಿದ್ದರು. ನೋಡಿರಿ ಪ್ರಿಯರೇ, ಐಗುಪ್ತದಲ್ಲಿ ಒಂದು ಕರಾಳ ರಾತ್ರಿಯನ್ನು ನೋಡುತ್ತಿದ್ದೇವೆ. ಮನೆಯ ಬಾಗಿಲ ನಿಲುವು ಪಟ್ಟಿಗಳ ಮೇಲೆ ಹಚ್ಚಲ್ಪಟ್ಟ ರಕ್ತದ ಆಶ್ರಯದೊಳಗೆ ಬಂದವರು ಮಾತ್ರವೇ ರಕ್ಷಿಸಲ್ಪಡುತ್ತಿದ್ದರು. ನೋಡಿರಿ ಪ್ರಿಯರೇ, ಐಗುಪ್ತದಲ್ಲಿ ಒಂದು ಕರಾಳ ರಾತ್ರಿಯನ್ನು ನೋಡುತ್ತಿದ್ದೇವೆ. ಜನರ ಮೇಲೆ ಕೊನೆಯ ಬಾಧೆ ಬೀಳಲಿಕ್ಕಿತ್ತು. ಕಳೆದ 3 ಬಾಧೆಗಳ ಸಂದರ್ಭದಲ್ಲಿ ಗೋಷೇನ್ ಸೀಮೆಯಲ್ಲಿದ್ದ ಇಸ್ರಾಯೇಲರಿಗೆ ಏನೂ ಆಗಲಿಲ್ಲ. ದೇವರ ಜನರು ಆತನ ದಂಡನೆಯಿಂದ ಬಚಾವಾಗಿದ್ದರು. ಆದರೆ ಅವರಿಗೆ ಬಿಡುಗಡೆಯಾಗಿರಲಿಲ್ಲ. ಈಗ ಅವರು ಬಿಡುಗಡೆಯಾಗಬೇಕಿದ್ದರೆ ರಕ್ತದ ಮೇಲೆ ಭರವಸವಿಡಬೇಕಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ಯರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗವು ಆಸಕ್ತಿಕರವಾಗಿದೆ. ಪ್ರತಿ ಕುಟುಂಬವು ಒಂದು ಮರಿಯನ್ನು ತೆಗೆದುಕೊಂಡಿರಬೇಕು. ಆ ದಿನ ಸಂಜೆ ವೇಳೆ ಸಾವಿರಾರು ಕುರಿಮರಿಗಳು ವಧಿಸಲ್ಪಟ್ಟಿರಬೇಕು. ಈ ಎಲ್ಲ ಕುರಿಮರಿಗಳು ಕೂಡ ಇನ್ನೊಂದು ಕುರಿಮರಿಯ ಕುರಿತು ಸೂಚಿಸುತ್ತವೆ. ದೇವರು ಈ ಎಲ್ಲ ಮರಿಗಳನ್ನು ಆ ಒಂದು ಕುರಿಮರಿಯಾದ ಯೇಸು ಕ್ರಿಸ್ತನಲ್ಲಿ ಕಂಡನು. ಈತನೇ ನಮಗಾಗಿ ಕೊಯ್ಯಲ್ಪಟ್ಟ ಪಸ್ಕದ ಕುರಿಯಾಗಿದ್ದಾನೆ. ಈ ಹಬ್ಬವು ಮುಂದೆ ಲೋಕಕ್ಕೋಸ್ಕರ ಬರಲಿದ್ದ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 7ನೇ ವಚನವನ್ನು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ಯರು ಕುರಿಮರಿಯ ರಕ್ತವನ್ನು ಬಾಗಿಲಿನ ನಿಲುವುಗಳಿಗೆ ಹಚ್ಚಬೇಕಾಗಿತ್ತು. ಈ ರಕ್ತವನ್ನು ಕಂಡಾಗ ಸಂಹಾರಕ ದೂತನು ಆ ಮನೆಯನ್ನು ದಾಟಿ ಮುಂದೆ ಹೋಗುತ್ತಿದ್ದನು. ಅನೇಕ ಸಾರಿ ಕೇಳಲ್ಪಟ್ಟ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಇಲ್ಲಿ ಒಂದು ದೃಶ್ಯ ಕೊಡಲ್ಪಟ್ಟಿದೆ. ಆ ಪ್ರಶ್ನೆ ಏನೆಂದರೆ, ಕ್ರಿಸ್ತನ 2ನೇ ಬರೋಣದಲ್ಲಿ ಮಕ್ಕಳ ಅವಸ್ಥೆ ಏನಾಗುತ್ತದೆ? ಕರ್ತನು ತನ್ನವರಿಗಾಗಿ ಬರುವಾಗ ಆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರುವುದಾದರೆ ಆತನು ಹೆತ್ತವರನ್ನು ಮಾತ್ರ ಕರಕೊಂಡು ಹೋಗಿ ಮಕ್ಕಳನ್ನು ಬಿಟ್ಟು ಹೋಗುವನೇ? ಆದರೆ ಇಲ್ಲಿ ತಿಳಿಯುವ ಪ್ರಕಾರ ದೇವರು ಮಕ್ಕಳನ್ನು ಹಿಂದೆ ಬಿಡುವುದಿಲ್ಲ. ನೋಡಿರಿ ಪ್ರಿಯರೇ, ಮನೆಯ ಒಳಗೆ ಕುಟುಂಬದವರು ಕುರಿಯ ಮಾಂಸವನ್ನು ತಿನ್ನುತ್ತಿರುತ್ತಾರೆ. ಅವರು ನಂಬಿಕೆಯಿಂದ ಕ್ರಿಸ್ತನಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೆ. ಚಿಕ್ಕ ಮಕ್ಕಳಿಗೆ ಏನಾಗುತ್ತಿದೆ ಎಂದು ತಿಳಿಯಲಾರದು. ಇಸ್ರಾಯೇಲ್ಯರು ದೇಶದಿಂದ ಹೊರ ಹೋಗುವಾಗ ಮಕ್ಕಳು ಹಿಂದೆ ಬಿಡಲ್ಪಡುತ್ತಾರೋ? ಇಲ್ಲ.
ಹಚ್ಚಲ್ಪಟ್ಟ ರಕ್ತವು ಮನೆಯೊಳಗಿರುವ ಎಲ್ಲರನ್ನು ಆವರಿಸಿ ಕಾಯುತ್ತದೆ. ಇಸ್ರಾಯೇಲ್ಯರು ಬಿಡುಗಡೆ ಹೊಂದಿದಂತೆ ಕ್ರಿಸ್ತನ ಎರಡನೇ ಬರೋಣದಲ್ಲಿ ದೇವರು ಚಿಕ್ಕ ಮಕ್ಕಳನ್ನು ಬಿಟ್ಟು ಹೋಗುವುದಿಲ್ಲ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಹಬ್ಬದ ವಿಷಯವಾಗಿ ಕೊಡಲ್ಪಟ್ಟ ಪ್ರತಿಯೊಂದು ಸೂಚನೆಯು ಒಂದು ಅರ್ಥವನ್ನು, ಸಂದೇಶವನ್ನು ಹೊಂದಿರುತ್ತದೆ. ಈ ವಚನವು ಕುಟುಂಬದ ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ. ಪಸ್ಕದ ಆಚರಣೆಯ ಸಂಭ್ರಮದಲ್ಲಿ ಇಡೀ ಮನೆಯವರೆಲ್ಲರೂ ಸೇರಿಕೊಳ್ಳಬೇಕು. ನಾನು ಈಗ ಹೇಳುವ ಮಾತು ತುಂಬ ಬಿಸಿ ಬಿಸಿ ವಾಗ್ವಾದಕ್ಕೆ ಕಾರಣವಾಗಬಹುದು. ನಮ್ಮ ಹಿಂದಿನ ಸಭೆಯ ಚಟುವಟಿಕೆಗಳನ್ನು ಏರ್ಪಡಿಸುವಾಗ ನಾವು ಮಕ್ಕಳನ್ನು ವಯಸ್ಸಿಗನುಗುಣವಾಗಿ ಪ್ರತ್ಯೇಕ ವಿಭಾಗಗಳಲ್ಲಿರಿಸುತ್ತೇವೆ. ಒಂದು ವೇಳೆ ಮೋಶೆಯು ಅಲ್ಲಿನ ಚಿಕ್ಕ ಮಕ್ಕಳನ್ನೆಲ್ಲ ಫರೋಹನ ಶಿಶು ಮಂದಿರಕ್ಕೆ ಸಾಗಿಸಬೇಕೆಂದು ಹೇಳಿರುತ್ತಿದ್ದರೆ ಅವನು ಅಲ್ಲಿಯೇ ಬೆಳೆದದಲ್ಲವೋ? ಒಂದು ವೇಳೆ ಸ್ವಲ್ಪ ದೊಡ್ಡ ಮಕ್ಕಳನ್ನು ಪ್ರತ್ಯೇಕವಾಗಿ ಆಟದ ಮೈದಾನಿಗೆ ಕರಕೊಂಡು ಹೋಗುತ್ತಿದ್ದರೆ ಮಕ್ಕಳು ಆ ದಿನದ ಪಸ್ಕದ ನಿಜ ಅರ್ಥವನ್ನೇ ತಿಳಿಯದೆ ಹೋಗುತ್ತಿದ್ದರು. ಪಸ್ಕ ಹಬ್ಬದ ಆಚರಣೆಯು ಒಂದು ಕುಟುಂಬದ ಆಚರಣೆಯಾಗಿತ್ತು. ನಮ್ಮ ಸಭೆಗಳು ಈ ದಿನಗಳಲ್ಲಿ ಕುಟುಂಬಗಳನ್ನು ಒಡೆಯುತ್ತಿದ್ದಾರೆ. ಸಭೆಯಲ್ಲಿ ಕುಟುಂಬಗಳು ಒಟ್ಟಾಗಿರತಕ್ಕದ್ದು ಪ್ರಿಯರೇ. ದೇವರ ಕಾರ್ಯಕ್ರಮವು ಕುಟುಂಬ ಕೇಂದ್ರಿತವಾದದ್ದು, ಆದರೆ ನಾವು ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಿದ್ದೇವೆ. ಕುರಿಮರಿಯ ಮಾಂಸವನ್ನು ಬೆಂಕಿಯಲ್ಲಿ ಸುಟ್ಟು ತಿನ್ನಬೇಕೆಂದು ಈ ವಚನದಲ್ಲಿ ಹೇಳಲ್ಪಟ್ಟಿದೆ. ಬೆಂಕಿಯು ನ್ಯಾಯ ತೀರ್ಪನ್ನು ಸೂಚಿಸುತ್ತದೆ. ಪಾಪಕ್ಕೆ ದಂಡನೆ ಆಗಲೇಬೇಕು. ಅವರು ಆ ಮಾಂಸವನ್ನು ಹುಳಿಯಿಲ್ಲದ ರೊಟ್ಟಿಯ ಜೊತೆಯಲ್ಲಿ ತಿನ್ನಬೇಕಾಗಿತ್ತು. ಹುಳಿಯು ಪಾಪದ ಸೂಚನೆಯಾಗಿದೆ. ಹುಳಿಯಿಲ್ಲದ ರೊಟ್ಟಿ ಅಂದರೆ ಯೇಸು ಕ್ರಿಸ್ತನೇ. ನಾವು ಆತನನ್ನು ಸೇವಿಸಬೇಕಾಗಿದೆ. ಈ ಊಟದಲ್ಲಿ ಅವರು ಕಹಿಯಾದ ಪಲ್ಯವನ್ನು ತಿನ್ನಬೇಕಾಗಿತ್ತು. ಪ್ರಿಯರೇ, ಈ ಪಲ್ಯಕ್ಕೆ ಬೇರೆ ಬೇರೆ ಅರ್ಥಗಳು ನಾವು ಕೊಡಬಹುದಾದರೂ ಈ ಸಂದರ್ಭದಲ್ಲಿ ಅದು ರಕ್ಷಣೆಯ ನಂತರದ ಜೀವಿತದ ಕುರಿತಾಗಿ ಹೇಳುತ್ತದೆ. ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ ಬಳಿಕ ಜೀವಿತ ಯಾವಾಗಲೂ ಸಿಹಿಯಾಗಿಯೇ ಇರುವುದಿಲ್ಲ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 12ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ತೊಡೆ, ಹೊಟ್ಟೆಯೊಳಗಣವುಗಳು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟೇ ತಿನ್ನಬೇಕು. ಮರುದಿನದ ಬೆಳಗಿನವರೆಗೆ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು. ಬೆಳಗಿನವರೆಗೆ ಮಿಕ್ಕದನ್ನು ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಮಾಂಸವನ್ನು ಹಸಿಯಾಗಿ ತಿನ್ನಬಾರದು. ಯಾಕಂದರೆ ಅದು ಮಾನವ ಜೀವಿತದ ಪಾಪಗಳ ನ್ಯಾಯದಂಡನೆಯನ್ನು ಸೂಚಿಸುತ್ತದೆ. ಇದಕ್ಕೆ ಯಜ್ಞವು, ನ್ಯಾಯ ತೀರ್ಪಿನ ಬೆಂಕಿಯೂ ಅವಶ್ಯವಿತ್ತು. ಒಬ್ಬನು ಕ್ರಿಸ್ತನ ಬಳಿಗೆ ಬರುವಾಗ ಪಾಪಿಯಾಗಿ ಬರುತ್ತಾನೆ. ಯಜ್ಞ ಮಾಂಸವನ್ನು ನೀರಲ್ಲಿ ಬೇಯಿಸಬಾರದಿತ್ತು. ಅಂದರೆ ನಾವು ಕ್ರಿಸ್ತನನ್ನು ಮಾತ್ರ ನಂಬಬೇಕು. ಆದರೆ ಈ ದಿನಗಳಲ್ಲಿ ಅನೇಕರು ರಕ್ಷಣೆಗಾಗಿ ನೀರನ್ನು ಆತುಕೊಳ್ಳುವವರಾಗಿದ್ದಾರೆ. ಪ್ರತಿಯೊಂದನ್ನು ಸುಟ್ಟೇ ತಿನ್ನಬೇಕಾಗಿತ್ತು. ಅದು ನ್ಯಾಯ ತೀರ್ಪಿನ ಬೆಂಕಿಯಾಗಿತ್ತು. ಮರುದಿನದವರೆಗೆ ಸ್ವಲ್ಪವಾದರೂ ಮಿಗಿಸಬಾರದು. ಪ್ರಿಯರೇ, ನ್ಯಾಯ ತೀರ್ಪು ಪ್ರತಿಯೊಬ್ಬನಿಗೂ ನೇಮಕವಾಗಿರುವುದರಿಂದ ಕೃಪಾ ಸಮಯವಿರುವಾಗಲೇ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು. ನಾಳೆ ಎಂಬುದಾಗಿ ಮುಂದಕ್ಕೆ ಹಾಕುವುದಾದರೆ ಆ ನಾಳೆ ಬಾರದೇ ಹೋಗಬಹುದು. ಎಚ್ಚರವಾಗಿರೋಣ. ಪ್ರಿಯ ವೀಕ್ಷಕರೇ, ದೇವರು ಕೃಪೆಯನ್ನು ನಮಗೆ ಕೊಟ್ಟಿದ್ದಾನೆ. ಆ ಕೃಪೆಯ ಮೂಲಕ ನಾವು ರಕ್ಷಿಸಲ್ಪಡುತ್ತೇವೆ. ಆದ್ದರಿಂದ ಕ್ರಿಸ್ತನ ಬಳಿಗೆ ಬರೋಣ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ಬಿಡುಗಡೆ ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳಿ ಇದ್ದಂಥ ಸ್ಥಿತಿಯಲ್ಲಿ ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಕ್ಷಮಿಸು. ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಶುದ್ಧೀಕರಿಸು. ನಿನ್ನ ಆತ್ಮನ ಬಲದೊಂದಿಗೆ ನಿನಗಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿ ಇದ್ದುಕೊಂಡು
ಪ್ರಾರ್ಥಿಸುತ್ತಾ ಇದ್ದಾರೋ ಅವರೆಲ್ಲರ ಭಿನ್ನಗಳನ್ನು ಪ್ರಾರ್ಥನೆಗಳನ್ನು ಆಲಿಸು ದೇವರೇ. ಅವರಿಗೆ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಇಸ್ರಾಯೇಲರನ್ನು ಕೊನೆಯ ಉಪದ್ರವದಿಂದ ರಕ್ಷಿಸಿದ ಗುರುತು ಯಾವುದು? ಇಸ್ರಾಯೇಲರನ್ನು ಕೊನೆಯ ಉಪದ್ರವದಿಂದ ರಕ್ಷಿಸಿದ ಗುರುತು ಯಾವುದು? ಉತ್ತರ: ಮೋಶೆ ಕೋಲು, ಕುರಿಮರಿಯ ರಕ್ತವನ್ನು ಬಾಗಿಲಿನ 2 ನಿಲುವು ಕಂಬಗಳಿಗೆ ಹಚ್ಚಿದ್ದು, ಮೇಘಸ್ತಂಭ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಯೇಸುವಿನ ಎದೆಯಲ್ಲಿ ಒರಗುವೆನು, ನನ್ನ ಯೇಸುವಿನ ಎದೆಯಲ್ಲಿ ಒರಗುವೆನು. ಯೇಸುವಿನ ಎದೆಯಲ್ಲಿ ಒರಗುವೆನು, ನನ್ನ ಯೇಸುವಿನ ಎದೆಯಲ್ಲಿ ಒರಗುವೆನು. ನನ್ನ ಕಣ್ಣೀರ ಎಲ್ಲ ಒರೆಸುವ, ನನ್ನ ಚಿಂತೆಯನ್ನು ಸಂತೋಷವಾಗಿಸುವ, ನನ್ನ ಕಣ್ಣೀರ ಎಲ್ಲ ಒರೆಸುವ, ನನ್ನ ಚಿಂತೆಯನ್ನು ಸಂತೋಷವಾಗಿಸುವ. ಯೇಸುವಿನ ಎದೆಯಲ್ಲಿ ಒರಗುವೆನು, ನನ್ನ ಯೇಸುವಿನ ಎದೆಯಲ್ಲಿ ಒರಗುವೆನು. ಪ್ರಿಯರೇ, ಐಗುಪ್ತ್ಯರು ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು. ಇಡೀ ಐಗುಪ್ತವೇ ಫರೋಹನನೊಂದಿಗೆ ಇದ್ದರೂ ಕೂಡ ದೇವರು ಐಗುಪ್ತದ ಮೇಲೆ ಕೊನೆಯ ಪೆಟ್ಟನ್ನು ಕೊಡುವ ಎಚ್ಚರಿಕೆಯನ್ನು ನೀಡಿದನು. ಇಸ್ರಾಯೇಲ್ಯರ ಬಿಡುಗಡೆಯ ಸ್ಮಾರಕವಾಗಿ ಪಸ್ಕ ಹಬ್ಬವು ಆಚರಣೆಗೆ ಬಂದರೂ ಇಂದು ನಾವು ನಮ್ಮ ಪಸ್ಕದ ಕುರಿ ಕೊಯ್ದದೆ, ಅಂದರೆ ಯೇಸು ಕ್ರಿಸ್ತನು ನಮಗೋಸ್ಕರ ಸಮರ್ಪಿಸಲ್ಪಟ್ಟಿರುವುದರಿಂದ ನಾವು ಆತನ ಮೂಲಕ ಬಿಡುಗಡೆ ಹೊಂದಿದವರಾಗಿ ಜೀವಿಸಬೇಕು. ಆತ್ಮೀಯ ವೀಕ್ಷಕರೇ, ಬಿಡುಗಡೆಯ ಜೀವಿತ ನಿಮ್ಮದಾಗಿದೆಯೇ? ಆಗಿರುವುದಾದರೆ ಹಿಂದೆ ಕರೆ ಮಾಡಿರಿ, ನಾವು ನಿಮಗಾಗಿ ದೇವರನ್ನು ಸ್ತುತಿಸುತ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.